ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಾಯ್ಸ್ ಓವರ್ ಮಾಡಬೇಕಾದ್ರೆ ಇವತ್ತು ಆಲ್ರೆಡಿ ವೆಡ್ನೆಸ್ಡೇ. ಸೊ ಇವಾಗ ಕುತ್ಕೊಂಡು ಆಫೀಸಿಂದ ಬಂದು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಶೂಟ್ ಮಾಡಿರೋದು ನಾನು ಶನಿವಾರ, ಭಾನುವಾರ ಹಾಗೆ ಸೋಮವಾರ. ನಾನು ಯಾವಾಗಲೂ ವೀಡಿಯೋಸ್ನ ಕ್ಲಬ್ ಮಾಡಿ ಹಾಕೋದು ಒಂದು 3 ಡೇಸ್ ವ್ಲಾಗ್ ಆಗೋಗಿರುತ್ತೆ. ಸೊ ಆಗೊಂದಿಷ್ಟು ಈಗೊಂದಿಷ್ಟು ಅಂತ ನನಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆಗ ನಾನು ವ್ಲಾಗ್ನ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ಅದು ಎಡಿಟ್ ನನಗೆ ಅವಾಗವಾಗ ಕುತ್ಕೊಂಡು ಮಾಡ್ಕೊಂಬಿಟ್ಟಿರ್ತೀನಿ. ಬಟ್ ವಾಯ್ಸ್ ಓವರ್ ಮಾತ್ರ ತುಂಬ ಆರಾಮಾಗಿ ಕುತ್ಕೊಂಡು ರೂಮಲ್ಲಿ ಕುತ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ನಿಶಬ್ದವಾಗಿರೋ ಟೈಮಲ್ಲಿ ನಾನು ಕುತ್ಕೊಂಡು ಮಾತಾಡಬೇಕಾಗುತ್ತೆ. ಸೊ ಹಾಗಾಗಿ ಅದೊಂಚೂರು ಲೇಟ್ ಆಗುತ್ತೆ ಅಷ್ಟೇ. ಸೊ 5 ಡೇಸ್ ಬ್ಯಾಕ್ ನಾನು ವ್ಲಾಗ್ನ ಹಾಕಿದ್ದು, ಇವತ್ತಾಗಲೇ 6th ಡೇ ಆಗೋಯಿತು. ಸೊ ಇವತ್ತು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದು ಶನಿವಾರದ ವ್ಲಾಗು. ನನಗೆ ಶನಿವಾರ ಪೂಜೆ ಮಾಡೋದಿತ್ತು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೀಸ್ಫುಲ್ಲಾಗಿ ದೇವ್ರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹೂ ಹಾಕ್ತಿದ್ದೀನಲ್ಲ, ಇದನ್ನು ನಾನು ಒಂದು 1/4 kg ಅರ್ಧ kg ಅಂತ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರಿಡ್ಜ್ನಲ್ಲಿ. ನಂಗೆ ಯಾವಾಗ ಬೇಕು ಹೂ ಆವಾಗ ನಾನು ಮಾರ್ಕೆಟ್ಗೆ ಹೋಗಿ ಥರ ನನಗೆ ತಲೆನೋವಿರಬಾರ್ದು. ಜೊತೆಗೆ ಇದೊಂಥರ ಡಿಫ್ರೆಂಟ್ ಕಲರ್ ಎಲ್ಲ ಥರ ಸೇವಂತಿಗೆನೇ ಎಲ್ಲನೂ ಸ್ವಲ್ಪ ರೋಸ್ ಎರಡೂ ಮಿಕ್ಸ್ ಮಾಡಿ ಕಲರ್ದೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಈಸಿಯಾಗೂ ಕೂಡ ನಮಗೆ ಯಾವಾಗಲೂ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೋದು. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಮತ್ತು ತುಂಬ ಬ್ಯುಸಿ ಶೆಡ್ಯೂಲ್ ಇರ್ತಾರೆ, ಸೊ ಅವರಿಗೆ ಈ ಥರ ಒಂದು ಫ್ರಿಡ್ಜ್ನಲ್ಲಿ ಸೇವಂತಿಗೆ ಹೂವನ್ನ ಒಂದು 1/4 kg ಅಥವಾ ಅರ್ಧ kg ಬಟನ್ಸ್ ಹೂ ಅಂತಲೂ ಹೇಳ್ತಾರೆ. ಗುಲಾಬಿ ಇರುತ್ತಲ್ಲ, ಅದಕ್ಕೆ ಬಟನ್ಸ್ ಹೂ ಅಂತ ಹೇಳ್ತಾರೆ. ಸೊ ನಾನು ಎಲ್ಲ ಥರ ಕಲರ್ಸಲ್ಲೂ ಈ ಥರ ತರಿಸಿ ಇಟ್ಕೊಂಡಿರ್ತೀನಿ. ವರ್ಕಿಂಗ್ ಮಾಮ್ಸ್ ಇರೋರು ಇದೇ ಥರ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಬೆಳಗ್ಗೆ ಡೈಲಿ ಹೂ ಚೇಂಜ್ ಮಾಡಿ ದೀಪ ಹಚ್ಚೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಆರಾಮಾಗಿ ನಿಧಾನಕ್ಕೆ ನಾನು ಪೂಜೆನ ಮಾಡ್ತಾಯಿದ್ದೆ. ಇಲ್ಲಿ ನಾನು ಸಂಜೆ ಪೂಜೆನ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಇಲ್ಲಿ ಸಂಜೆ ಪೂಜೆನ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳು ಕೂಡ ಬೆಕ್ಕು ಜೊತೆಗೆ ಎಲ್ಲ ಆಟಾಡ್ತಾಯಿದ್ಲು ಹೊರಗಡೆ. ಜಯಮ್ಮನೂ ಕೂಡ ಕುತ್ಕೊಂಡು ಮಾತಾಡಿಕೊಂಡು ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಇಬ್ಬರು ಆ ಥರ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ನಾನು ಇಲ್ಲಿ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗಷ್ಟೇ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ನನಗೂ ಗೊತ್ತಿಲ್ಲ. ವಿಡಿಯೋ ಯಾವಾಗಲೂ ಶೂಟ್ ಮಾಡ್ಕೊಂಡಿರ್ತೀನಿ ಅಲ್ವಾ. ಸೊ ವಾಯ್ಸ್ ಓವರ್ ಮಾಡಬೇಕಾದ್ರೆ ಯಾವ್ಯಾವ ಸಿಚುವೇಶನ್ ಬಂದ್ಬಿಡುತ್ತೋ ನೆಕ್ಸ್ಟು ಅಂತ ನನಗೆ ಗೊತ್ತಿರೋದಿಲ್ಲ ನಿಜವಾಗ್ಲೂ. ಸೊ ಹೆಂಗೆ ಬರುತ್ತೆ ಸಿಚುವೇಶನ್ ಅದನ್ನು ನೆನೆಸ್ಕೊಂಡು ನಾನು ನಿಮಗೆ ಮಾತಾಡ್ತಾ ಇರ್ತೀನಿ. ವಿಡಿಯೋ ಮಾಡಿದ್ದು 2 ದಿನ 3 ದಿನಕ್ಕೆ ಹಾಕಿದ್ರೆ ನನಗೂ ನೆನಪಿರುತ್ತೆ, ಎಕ್ಸಾಕ್ಟಾಗಿ ನೆನಪಿರುತ್ತೆ. ಸ್ವಲ್ಪ ಲೇಟ್ ಆದಾಗ ನನಗೂ ಕೂಡ ಮರ್ತೋಗ್ಬಿಟ್ಟಿರುತ್ತೆ. ಇದು ಯಾವ ದಿನ, ಇದು ಯಾವ ವಾರ ಅಂತ ನನಗೂ ಕೂಡ ಮರ್ತೋಗ್ಬಿಟ್ಟಿರುತ್ತೆ. ಸೊ ಎಲ್ಲ ದೇವರಿಗೆ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾಯಿತು. ಸೊ ಪೂಜೆ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ದೇವರಿಗೆ. ಸೊ ತುಂಬ ಕೊಬ್ಬರಿ ಎಣ್ಣೆ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನು ದೇವರಿಗೆ ಯೂಸ್ ಮಾಡಿಬಿಡೋಣ, ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದು ಖಾಲಿ ಆದಮೇಲೆ ನಾನು ನಾರ್ಮಲ್ ದೀಪಕ್ಕೆ ಹಾಕೋ ಎಣ್ಣೆನೂ ಕೂಡ ತರಿಸಿ ಇಟ್ಕೊಂಡಿದ್ದೀನಿ. ಬಟ್ ಇದು ಖಾಲಿ ಆಗಲಿ ಅಂತ ಯೂಸ್ ಮಾಡ್ತಾಯಿದ್ದೀನಿ. ದೀಪ ಹಚ್ಚೋಕ್ಕಿಂತ ಮುಂಚೆ ದೇವ್ರ ಹತ್ರ ಇರೋ ಒಂದು ಹೂನ ನಾನು ತಲೆಗೆ ಮುಟ್ಕೊಂಡು ಕುಂಕುಮ ಹಚ್ಕೊಂಡು ದೀಪ ಹಚ್ತಾಯಿದ್ದೀನಿ. ಹಾಗೆ ಇಲ್ಲೊಂದು ನಾನು ಇವತ್ತು ಎಕ್ಸ್ಟ್ರಾ ಮಾಡಿದ್ದೇನೆಂದರೆ ಇದಿರುತ್ತಲ್ಲ ಲವಂಗನ ನಾನಿಲ್ಲಿ ಏನು ಧೂಪ ಹಾಕ್ತೀವಲ್ಲ, ಸೊ ಆ ಧೂಪದ ಒಳಗಡೆ ನಾನು 3-4 ಲವಂಗನ ಹಾಕಿ ಇವತ್ತು ಧೂಪ ಹಚ್ತಾ ಇದ್ದೀನಿ. ಸೊ ಲವಂಗ ಮತ್ತು ಪಲಾವ್ ಎಲೆ, ಬಿಳಿ ಮೆಣಸು ಈ ಥರದ್ದು ಏನಾದರೂ ಇದ್ದರೆ ನಾವು ಈ ಧೂಪದಲ್ಲಿ ಹಾಕಿದ್ರೆ ಏನೇ ನೆಗೆಟಿವಿಟಿ ಮನೆಯಲ್ಲಿ ಇದ್ರೂ ನಿವಾರಣೆ ಆಗುತ್ತೆ ಅನ್ನೋ ರೀಸನ್ನಿಗೆ ನಾನು ಇಲ್ಲಿ ಧೂಪನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಲವಂಗನ ಹಾಕಿ, ಹಾಗೆ ಇಲ್ಲಿ ಕರ್ಪೂರನೂ ಕೂಡ ಈ ಥರ ಒಂದು ಏನು ಎಲೆಕ್ಟ್ರಿಕ್ ವೆಪರೈಸರ್ ಇದೆ ನನ್ನ ಹತ್ರ. ಸೊ ಅದರಲ್ಲಿ ಕರ್ಪೂರ 1-2 ಹಾಕಿದ್ರೆ ಮನೆಯೆಲ್ಲ ಕಂಪ್ಲೀಟ್ ಕರ್ಪೂರದ ಸ್ಮೆಲ್ ಬರ್ತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಾನಿವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದು ಮಂಡೇ ವ್ಲಾಗ್. ನಾನು ಸಂಡೇ ವ್ಲಾಗೇ ಮಾಡ್ಕೊಂಡಿಲ್ಲ, ಕಂಪ್ಲೀಟ್ ಹಾಗೆ ಹೊರಟೋಗಿದೆ. ನಾನು ವ್ಲಾಗ್ನ ಶೂಟ್ ಮಾಡಿಕೊಂಡೇ ಇಲ್ಲ. ಸೊ ಇದು ಮಂಡೇ ಮಾರ್ನಿಂಗ್ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇವತ್ತು ಪಾಲಕ್ ಸೊಪ್ಪಿನ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ.
ತುಂಬಾ ಹೆಲ್ತ್‌ಗೆ ಒಳ್ಳೆಯದು ತರಕಾರಿನ ಯೂಸ್ ಮಾಡೋದು. ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಅಡುಗೆಗೆ ತರಕಾರಿ, ಸೊಪ್ಪು ಇದನ್ನ ಯೂಸ್ ಮಾಡ್ತಾ ಬಂದರೆ ಯಾವುದು ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ನಮ್ಮ ಈ ಬ್ಯುಸಿ ಶೆಡ್ಯೂಲ್ಸಲ್ಲಿ ಏನಾಗುತ್ತೆ ಅಂದರೆ ತರಕಾರಿ ಯೂಸ್ ಮಾಡೋದು, ಸೊಪ್ಪಂತೂ ಬಿಡಿ ತುಂಬ ರೇರ್. ತರಕಾರಿ ಏನೋ ಒಂದು ಪಕ್ಷ ಯೂಸ್ ಮಾಡಿಬಿಡ್ತೀವಿ. ಸೊಪ್ಪಂತೂ ಅದನ್ನು ತಂದು ಬಿಡಿಸಿ ಯಾರು ಮಾಡ್ತಾರೆ ಅಂತ ಎಸ್ಪೆಷಲಿ ವರ್ಕಿಂಗ್ ಇರೋ ವುಮೆನ್ಸ್‌ಗಳು ಸೊಪ್ಪೆಲ್ಲ ಮಾಡೋದು ತುಂಬ ಕಡಿಮೆ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಆಫೀಸ್ ಮುಗ್ದಿದ ತಕ್ಷಣ ನನಗೆ ಆಫೀಸ್ ಪಕ್ಕನೇ ಒಂದು ತರಕಾರಿ ಶಾಪ್ ಇದೆ. ಸೊ ನಾನು ವೀಕ್ಲಿ ಒನ್ಸ್ ಆ ಥರ ತಂದಿಟ್ಕೊಳ್ತಾ ಇದ್ದೆ. ಬಟ್ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ತೊಗೊಂಬರ್ತೀನಿ. ಇಂಥದ್ದು ಬೆಳಿಗ್ಗೆಗೆ ಬ್ರೇಕ್‌ಫಾಸ್ಟ್ ಬೇಕು, ಈಗ ನೈಟಿಗೆ ಏನಾದರೂ ಅಡುಗೆ ಬೇಕು ಅಂದರೆ ಅದಕ್ಕೆ ಡೈಲಿ ನಾನು ತರಕಾರಿನ ತರ್ತೀನಿ. ಅವತ್ತಿನ ದಿನಕ್ಕೆ ಏನು ಅಂದ್ಕೊಂಡು ತಂದಿರ್ತೀನಿ ಡಿಶ್ ಮಾಡಬೇಕು ಅಂತ, ಆ ಡಿಶ್‌ಗೆ ಖಾಲಿ ಆಗೋಷ್ಟು ನಾನು ತರಕಾರಿನ ತರ್ತೀನಿ, ಯೂಸ್ ಮಾಡ್ತಾ ಇದ್ದೀನಿ. ಸೊಪ್ಪುಗಳು ಅಷ್ಟೇ ತುಂಬ ತಂದು ಆವಾಗಲೇ ಮಾಡಿದ್ರೆ ನಮಗೆ ತುಂಬಾ ಅದನ್ನು ಬಿಡಿಸಿಟ್ಕೊಳ್ಳೋಷ್ಟು ಏನು ಅದರಲ್ಲಿ ಗಲೀಜಿರೋದಿಲ್ಲ. ನಾವು ಸೊಪ್ಪು ಯಾವಾಗಲೋ ತಂದು ಒಂದು 2 ದಿನ ಇಟ್ಟು ಆಮೇಲೆ ಬಿಡ್ಸೋಕ್ಕೆ ಅಂತ ಹೋಗ್ತೀವಿ. ಅದರಲ್ಲಿ ಕ್ಲೀನ್ ಮಾಡ್ಕೊಳ್ಳೋ ಜೊತೆಗೆ ಇನ್ನೊಂದಷ್ಟು ಇನ್ನೂ ಜಾಸ್ತಿ ಕೆಲಸ ಆಗೋಗಿರುತ್ತೆ. ಯಾಕಂದರೆ 2 ದಿನ ಆಗೋಗಿರುತ್ತಲ್ಲ, ಇನ್ನೂ ಸೊಪ್ಪುಗಳು ಹಳೇದಾಗ್ತಾ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು, ಆ ಥರ ಆಗುತ್ತೆ. ಸೊ ತಂದ ತಕ್ಷಣ ಫ್ರೆಶ್ಶಾಗೆ ನಾವು ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಕೆಲಸ ನಮಗೆ ಬರೋದಿಲ್ಲ ಸೊಪ್ಪು ಬಿಡಿಸೋದ್ರಲ್ಲೆಲ್ಲ. ನಾನು ಆಲ್ಮೋಸ್ಟ್ ಸೊಪ್ಪುಗಳನ್ನ ತುದಿನ ಕಟ್ ಮಾಡಿ ಫಾಸ್ಟಾಗಿ ಬಿಡಿಸಿ ಅಲ್ಲಿದಲ್ಲೇ ಅಡುಗೆಗೆ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ತಂದು ಸ್ಟೋರ್ ಮಾಡ್ಕೊಳ್ತಾನೇ ಇಲ್ಲ. ಸೊ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. 2 ಕಟ್ಟನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಕಲಸೆತ್ತಿಟ್ಕೊಂಡು ಅದ್ರ ಜೊತೆಗೆ ಬೀಟ್ರೂಟ್ ಪಲ್ಯನ ಮಾಡಿದ್ದೀನಿ. ನೀವು ಮೆಂತ್ಯ ಸೊಪ್ಪು, ಬೇರೆ ಸೊಪ್ಪುಗಳನ್ನೆಲ್ಲ ಆ್ಯಡ್ ಮಾಡ್ಬೋದು. ಬಟ್ ಹಾಗೆ ಕಟ್ ಮಾಡಿ ಹಾಕಿದ್ರೆ ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡಿದ್ರೆ ನಿಮಗೆ ಕಹಿ ಬಂದುಬಿಡುತ್ತೆ. ಕಟ್ ಮಾಡಿ ಹಾಕ್ಕೊಂಡಾಗ ಅದು ಹೆಂಚಲ್ಲಿ ಅದು ಬೇಯುತ್ತಲ್ಲ, ಆವಾಗ ಅದ್ರ ಕಹಿ ಅಷ್ಟು ಬರಲ್ಲ. ಪಾಲಕ್ ಸೊಪ್ಪಾದರೆ ಗ್ರೈಂಡ್ ಮಾಡಿ ನೀವು ಸ್ವಲ್ಪ ಕ್ವೆಂಚ್ ಮಾಡಿಬಿಟ್ಟು ಹಾಗೆ ಬಾಯ್ಲ್ ಮಾಡ್ಕೊಂಡು ಬೇಕಾದರೆ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಇಲ್ಲ ಡೈರೆಕ್ಟ್ ಸ್ವಲ್ಪ ಪೇಸ್ಟ್ ಮಾಡಿನೇ ಹಿಟ್ಟಲ್ಲಿ ಕಲಿಸ್ಕೋಬೋದು. ನೀರೆಲ್ಲ ಹಾಕೋ ಅವಶ್ಯಕತೆನೇ ಇರೋದಿಲ್ಲ, ಅದರಲ್ಲೇ ಕಲಿಸ್ಕೊಬೋದು. ಸೊ ಫೈನಲಿ ಬ್ರೇಕ್ಫಾಸ್ಟ್ ಆಯಿತು. ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಟೈಮ್ ನನಗೆ ತುಂಬ ಹೇಳಿದ್ನಲ್ಲ, ಬೆಳಿಗ್ಗೆ ಹೊತ್ತು ತುಂಬ ಹೆಕ್ಟಿಕ್ ಆಗಿರುತ್ತೆ ಟೈಮ್. 2 ನಿಮಿಷ 1 ನಿಮಿಷನೂ ಕೂಡ ನೋಡ್ಕೊಳ್ತಾ ಇರ್ತೀನಿ ನಾನು ಹೊರಡೋಷ್ಟರಲ್ಲಿ. ಸೊ ನನ್ನ ಮಗಳದ್ದು ರೆಡಿ ಆಗಬೇಕು, ನಾನು ರೆಡಿ ಆಗಬೇಕು, ನನ್ನ ಹಸ್ಬೆಂಡ್ ರೆಡಿ ಆಗಬೇಕು. ಮಾರ್ನಿಂಗ್ ಎಲ್ಲರೂ ಬ್ಯುಸಿ ಇರ್ತೀವಿ. ಸೊ ಹಾಗಾಗಿ ಪಟ 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 ಅಂತ ಕೆಲಸ ಮಾಡ್ತಾಯಿರ್ತೀನಿ. ವೀಡಿಯೋ ಮಾಡೋದಕ್ಕೂ ಟೈಮ್ ಇರೋದಿಲ್ಲ. ಸೊ ನೋಡಿ, ಈ ಯಾವ ಸ್ಪೀಡಲ್ಲಿ ನಾನು ಹಾಕಿದ್ದೀನಿ, ನನ್ನ ಮೈಂಡ್ ಕೂಡ ಅದೇ ಸ್ಪೀಡಲ್ಲಿ ಓಡ್ತಾ ಇರುತ್ತೆ ಮಾರ್ನಿಂಗು. ಸೊ ಇಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ. ಬಟ್ ನಾನು ಅಷ್ಟು ಫಾಸ್ಟಾಗಿ ಮಾಡದೇ ಇರ್ಬೋದು, ಬಟ್ ನನ್ನ ಮೈಂಡ್ ಮಾತ್ರ ಆ ಟೈಮಲ್ಲಿ ಹಾಗೇ ಫಾಸ್ಟಾಗಿರುತ್ತೆ. ಸೊ ಅದು ಎಷ್ಟು ಪ್ರೆಷರ್ ಆಗಿಬಿಡುತ್ತೆ ಅಂದರೆ, ಈಗ ಮನೇಲೇ ಇರೋ ಮಾಮ್ಸ್ ಹೇಗಿರ್ತಾರೆ, ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಅವ್ರಿಗೆ ಹೆಕ್ಟಿಕ್ ಪ್ರೆಷರ್ ಆಗಿ ಅವರು ಮಕ್ಕಳು ಸ್ಕೂಲಿಗೆ ಹೋಗಿದ ತಕ್ಷಣ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಥವಾ ಕಾಫಿ ಟೀ ಮಾಡಿಕೊಂಡು ನಿಧಾನಕ್ಕೆ ಮತ್ತೆ ಅವರು ರೂಟೀನ್ಸ್ನ ಮಾಡ್ಕೊಳ್ತಾರೆ. ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಳ್ತಾರೆ. ಬಟ್ ನನಗೆ ಇಲ್ಲಿ ಆ ಥರ ಸಿಚುವೇಶನ್ಸ್ ಅಂತೂ ಇರೋದೇ ಇಲ್ಲ. ನನ್ನ ಮಗಳು ಹಿಂಗೆ ಹೊರಡ್ತಿದ್ದಂಗೆ ನಾನು ಕೂಡ ರೆಡಿಯಾಗಿರಬೇಕು. ಅವಳು 8:30ಗೆ ಹೋಗ್ತಾಳೆ, ನಾನು 9 ಓ ಕ್ಲಾಕಿಗೆ ಇನ್ನು 10 ಮಿನಿಟ್ಸ್ ಇದೆ ಅನ್ನೋಷ್ಟರಲ್ಲಿ ನಾನು ಹೊರಡ್ತೀನಿ. ಸೊ ಇಮ್ಯಾಜಿನ್ ಮಾಡ್ಕೋಬೋದು ನೀವು ಯಾವ ಥರ ಬ್ಯುಸಿ ಇರುತ್ತೆ ಅಂತ. ಸೊ ಅದ್ರ ನಡುವೆನೂ ಕೂಡ ನಾನು ಈ ವ್ಲಾಗ್ಸ್ನ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನೆಂಥ ಇದು ನೋಡಿ ನೀವು ಅನ್ಕೋಬೋದು, ಅಷ್ಟೊಂದು ಬ್ಯುಸಿ ಇದ್ದರೆ ಏನಕ್ಕಪ್ಪ ಆ ಟೈಮಲ್ಲಿ ವ್ಲಾಗ್ ಮಾಡಬೇಕು, ಬೇರೆ ಟೈಮಲ್ಲಿ ಫ್ರೀ ಆಗಿದ್ದಾಗ ಮಾಡ್ಬೋದಲ್ಲ ಅಂತ. ಬಟ್ ನಮ್ಮ ರೊಟೀನ್ಸ್ ಇರೋದೇ ಆ ಟೈಮಲ್ಲಲ್ವಾ, ನಾನು ವ್ಲಾಗ್ ಮಾಡ್ತಿರೋದೇ ಲೈಫ್ ಸ್ಟೈಲ್ ಇರೋದೇ ಆ ಕೆಲಸದಲ್ಲಿ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನು ಶೂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಾನು ಎಲ್ಲಿರ್ತೀನಿ ಅಲ್ಲಿಗೆ ಟ್ರೈಪೋಡ್ ಎತ್ಕೊಂಡು ಓಡಾಡ್ತಿರ್ತೀನಿ. ಅಲ್ಲಿ ಕೂತಿದ್ದಾರಲ್ಲ ಜಯಮ್ಮ ಅಂತ, ಸೊ ಅವರು ಇದನ್ನ ಏನಕ್ಕೆ ಇಟ್ಕೊಂಡಿದ್ಯಾ ಅಂತ ನನಗೆ ಕೇಳ್ತಾನೆ ಇರ್ತಾರೆ. ಏನಕ್ಕಮ್ಮ ಇದು ಎತ್ಕೊಂಡು ಓಡಾಡ್ತಾನೆ ಇರ್ತೀಯ ಅಂತ. ಆಟ ಆಡ್ತಿದ್ದೀನಿ ಕಣಮ್ಮ, ಕೆಲಸ ಮಾಡೋಕ್ಕೆ ಬೇಜಾರಾಗುತ್ತಲ್ಲ ಸುಮ್ಮನೆ ಹಾಗೆ, ಅದನ್ನು ಜೊತೆಗೆ ಇಟ್ಕೊಂಡು ಆಟ ಆಡ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಮಾಡ್ತಿದ್ದೆ. ಸೊ ಮಂಡೇ ಹಾಗೆ ಮುಗೀತು. ಸೊ ಇದು ಸಂಜೆ ವ್ಲಾಗ್. ಮಂಡೇ ಕೆಲಸ ಮುಗಿಸ್ಕೊಂಡು ಬಂದು ಆಫ್ಟರ್ ವರ್ಕ್ ನಾನು ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಮಾಡಿದ ಚಪಾತಿ ಒಂದೆರಡು ಹಾಗೆ ಇದೆ, ಇನ್ನು ಸ್ವಲ್ಪ ಪಲ್ಯ ಕೂಡ ಹಾಗೆ ಇದೆ. ಸೊ ಅದನ್ನು ಸೈಡಿಗಿಟ್ಟು ಫಸ್ಟ್ ಇಲ್ಲಿ ನಾನು
ಟೀಗೆ ಇಡ್ತಾ ಇದ್ದೀನಿ. ಸೊ ನೆಮ್ಮದಿಯಾಗಿ ಕುತ್ಕೊಂಡು ಒಂದು ಗ್ಲಾಸ್ ಟೀ ನಾನು ಈ ಟೈಮಲ್ಲೇ ಕುಡಿಯೋದು. ಆಫೀಸಿಂದ ಬಂದಮೇಲೆ ಕುತ್ಕೊಳ್ತೀನಲ್ಲ, ಒಂದು ಕಪ್ ಕಾಫಿ ಇಟ್ಕೊಂಡು, ಅದು ನನ್ನ ಜೀವನದ ದೊಡ್ಡ ನೆಮ್ಮದಿ. ನಿಜ ಹೇಳ್ಬೇಕಂದ್ರೆ ಅದು ನನ್ನ ಜೀವನದಲ್ಲಿರೋ ದೊಡ್ಡ ನೆಮ್ಮದಿ. ಅದೊಂದು ಗ್ಲಾಸ್ ಕಪ್ ಟೀ ಇಟ್ಕೊಂಡು ಕುತ್ಕೊಳ್ಳೋದು ಅಷ್ಟು ರಿಲೀಫಿಂಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಒಂಥರ ಹೊರ್ಗಡೆನೇ ಇರ್ತೀವಲ್ವ, ಆಫೀಸಲ್ಲಿ ಇರ್ತೀವಲ್ಲ, ಸೊ ಮನೆಗೆ ಬಂದ ತಕ್ಷಣ ಅದೊಂದು ದೊಡ್ಡ ರಿಲೀಫು. ಅದಾದಮೇಲೆ ನೆಕ್ಸ್ಟು ಏನು ಮಾಡೋದು ಅಡುಗೆ, ಸಾಕಾಗುತ್ತಾ, ಇವಾಗೇನಾದ್ರು ಸಾಂಬಾರು ಮಾಡಬೇಕಾ, ಅದೆಲ್ಲ ನೋಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಬರ್ತಾನೆ ಮೂಲಂಗಿ ತೊಗೊಂಡು ಬಂದಿದ್ದೆ. ಒಂದು 1/4 ಕೆಜಿ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಇವಾಗ ಮಾಡೋಕ್ಕೆ ಮುಗ್ದೋಗೋಷ್ಟರಲ್ಲಿ, ಅಂದರೆ ಈಗ ಮಾಡೋ ಅಡುಗೆಗೆ ಮುಗ್ದೋಗೋಷ್ಟು ನಾನು ಇಲ್ಲಿ ಮೂಲಂಗಿ ತೊಗೊಂಡು ಬಂದಿದ್ದೀನಿ. ಸೊ ತುಂಬ ಫ್ರೆಶ್ ಆಗಿರುತ್ತೆ, ಆವಾಗಿಂದ ಆವಾಗಲೇ ತಂದು ಯೂಸ್ ಮಾಡಿಕೊಂಡ್ರೆ ತರಕಾರಿಗಳು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಇದನ್ನು ಕುಕ್ಕರಲ್ಲಿ ಹಾಗೆ ಬೇಯೋದಕ್ಕೆ ಇಟ್ಬಿಟ್ರೆ, ಸೊ ಏನು ಮೀನ್ವೈಲ್ ಎರಡೂ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ನಾನು ಮೂಲಂಗಿ ಬೇಳೆ ಸಾಂಬಾರು ಮಾಡೋದು. ಬೇಳೆ, ಮೂಲಂಗಿ, ಟೊಮೆಟೊ ಇದಿಷ್ಟನ್ನು ಕುಕ್ಕರಲ್ಲಿ ಹಾಕಿ ಒಂದು 3 ವಿಷಲ್ ತಗೊಂಡು, ಮತ್ತು ಟೊಮೆಟೊನ ಎಲ್ಲ ಸ್ಕ್ವೀಸ್ ಮಾಡಿ ಮತ್ತು ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀನಿ. ಇದಿಷ್ಟೇ ಮೂಲಂಗಿ ಸಾಂಬಾರು. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಸೊ ನೋಡೋಣ ನೆಕ್ಸ್ಟ್ ವ್ಲಾಗ್ ಹೇಗೋಗುತ್ತೆ ಅಂತ. ಕೀಪ್ ವಾಚಿಂಗ್. ಮೂಲಂಗಿ ಜೊತೆಗೆ ನಾನಿಲ್ಲಿ ಹೀರೆಕಾಯನ್ನ ಹಾಕ್ತಾಯಿದ್ದೀನಿ. ಸೊ ಇದೊಂದು ಅರ್ಧ ಹೋಳು ಹೀರೆಕಾಯಿ ಉಳ್ಕೊಂಡ್ಬಿಟ್ಟಿತ್ತು. ಸೊ ಇದ್ರ ಜೊತೆಗೇ ಯೂಸ್ ಮಾಡಿಬಿಡೋಣ, ಇನ್ನು ಮತ್ತೆ ನಾಳೆವರೆಗೂ ಏನಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೀರೆಕಾಯಿ ಹಾಗೆ ಒಂದು ಆಲೂಗೆಡ್ಡೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ತರಕಾರಿ ಇರುತ್ತೆ ಅದನ್ನು ಪೆಂಡಿಂಗ್ ಇಟ್ಕೋಬಾರ್ದು. ಏನು ಅಡುಗೆ ಮಾಡ್ತಿರ್ತೀವಿ ಅದಕ್ಕೆ ಯೂಸ್ ಮಾಡಿಕೊಂಡ್ರೆ ಏನೂ ವೇಸ್ಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಅಂದರೆ ದೇವರಿಗೆ ಹೂ ಅಲಂಕಾರ ಮಾಡಬೇಕಿದ್ರೆ ಅದು ಸೇವಂತಿಗೆ ಅಂತ ಮಾತಾಡ್ಬಿಟ್ಟಿದ್ದೀನಿ. ಅದು ಸಾವಂತಿಗೆ. ಸೊ ನನಗೆ ಅಂದರೆ ಕನ್ಫ್ಯೂಸ್ ಆಗಿ ಸೇವಂತಿಗೆ ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಅದನ್ನೊಂದು ಕರೆಕ್ಷನ್ ಹೇಳಬೇಕಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿದ್ರಲ್ಲ, ಬೇಳೆನ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳು, ಹಾಗೆ ಒಂದೇ ಒಂದು ಈರುಳ್ಳಿ, ಒಂದು 3 ಟೊಮೆಟೊ. ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ನೀವೇನು ಹುಣ್ಸೆಹಣ್ಣು ಹಾಕೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಟೊಮೆಟೊ ಏನಾದರೂ ಕಡಿಮೆ ಹಾಕ್ಕೊಂಡ್ರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಟೊಮೆಟೊ 3 ಹಾಕ್ಕೊಂಡಿದ್ದೀನಿ, ಹುಣ್ಸೆಹಣ್ಣು ಅವಶ್ಯಕತೆ ಏನಿರೋದಿಲ್ಲ. ಸೊ ಇದನ್ನು ವಿಷಲ್ ಬರೋಷ್ಟರಲ್ಲಿ ನಾನು ಎಲ್ಲ ಹಾಗೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೀಗೆ ಇಟ್ಟಿದ್ನಲ್ಲ, ಟೀನೂ ಕೂಡ ಕುಡಿದ್ಬಿಟ್ಟು ನಾನಿವಾಗ ಸ್ಲ್ಯಾಬೆಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡು ಇನ್ನು ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಮುಗಿಯುತ್ತೆ. ಇವತ್ತಿನ ದಿನ ಈ ಥರ ಹೋಯಿತು. ಸೊ ಇದೇ ಥರ ಇರುತ್ತೆ, ನನ್ನ ಡೈಲಿ ರೂಟೀನ್ಸ್ ಇದೇ ಇರುತ್ತೆ. ಏನಾದರೂ ಮಿಸ್ ಆದರೆ ನಾನು ಏನಾದರೂ ಬೆಳಿಗ್ಗೆನೇ ಅಡುಗೆ ಮಾಡಿದ್ರೆ ನೈಟ್ ಅಡುಗೆ ಮಾಡೋದು ಇರೋದಿಲ್ಲ ಕೆಲಸ. ಅದು ಬಿಟ್ಟರೆ ಎಲ್ಲ ಕೆಲಸನೂ ಸೇಮ್ ಟು ಸೇಮ್ ಇದೇ ಥರನೇ ಹೋಗ್ತಿರುತ್ತೆ. ಹಾಗೆ ನಾನು ಲಂಚ್ ಬಾಕ್ಸ್ ಏನು ತೊಗೊಂಡೋಗಿದ್ವಿ ನಾನು ನನ್ನ ಮಗಳು, ಅದನ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟು ಅದನ್ನು ಕೂಡ ಎಲ್ಲ ಪಾತ್ರೆಗಳು ಬೆಳಗ್ಗೆಯಿಂದ ಸಂಜೆ ತನಕ ಏನಾದರೂ ಇದ್ದರೆ ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ನಾನು ಅಡುಗೆ ಮಾಡಿ ಈ ಥರ ಕುಕ್ಕರ್ ಇಟ್ಟಿದ್ದೀನಿ, ಅದು ವಿಷಲ್ ಬರೋ ತನಕ ಹೋಗಿ ಕುತ್ಕೊಳ್ಳೋಣ ಅಂತ ನಾನೇನು ಅಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಅಡುಗೆ ಮನೆ ಕೆಲಸ ಏನಾದರೂ ಬೇರೆದೆಲ್ಲ ಇದ್ದರೆ ಹಾಗೆ ಮುಗಿಸ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಿ ರೆಡಿ ಆಗೋಷ್ಟರಲ್ಲಿ ನನಗೆ ಅಡುಗೆ ಮನೆಯಲ್ಲೂ ಕೂಡ ವಾಪಸ್ ಏನೂ ಕೆಲಸ ಇರಬಾರ್ದು. ಅಡುಗೆ ಮುಗಿದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋ ಥರ ಇಟ್ಕೊಳ್ತೀನಿ. ಊಟ ಮಾಡಾದ್ಮೇಲೆ ಏನಾದರೂ ಒಂದು 4 ಸ್ವಲ್ಪ ಪಾತ್ರೆ ಬಿದ್ದರೆ ಅದನ್ನು ಕೂಡ ತೊಳಿತೀನಿ. ಇಲ್ಲಾಂದರೆ ತುಂಬ ಟಯರ್ಡ್ ಆಗಿದರೆ ಅದನ್ನು ಬೆಳಿಗ್ಗೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಇದಿಷ್ಟು ಮಾಡೋಷ್ಟರಲ್ಲಿ ಸುಸ್ತಾಗುತ್ತೆ, ನೀರು ಕುಡಿತಾ ಇದ್ದೀನಿ. ನನ್ನ ಮಗಳು ಅದ್ರ ಜೊತೆಗೆ ಹೋಮ್ವರ್ಕ್ ಮಾಡ್ತಾಯಿದ್ದೀನಿ, ಬಾ ಸ್ವಲ್ಪ ನೋಡು ಹಾಗೆ ಹೀಗೆ ಅಂತ ಕರಿತಿರ್ತಾಳೆ ಅಡುಗೆ ಮಾಡಬೇಕಾದ್ರೇ. ಇಲ್ಲಿ ಜಯಮ್ಮ ಆಗಲೇ ನಿದ್ದೆಗೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಏಜ್ ಆಗಿರೋರಿಗೆ 8-8:30ಗೆಲ್ಲ ಊಟ ಕೊಡಬೇಕು. ಸೊ 9 ಗಂಟೆ ಆಗ್ತಾ ಇದ್ದಂಗೆ ಅವರೆಲ್ಲ ನಿದ್ದೆಗೆ ಹೋಗ್ಬಿಡ್ತಾರೆ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಬೇಗನೆ ಅಡುಗೆನ ಮುಗಿಸ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಹಾಗೆ ಸ್ವಲ್ಪ ಡೌಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ. ಇವಾಗಿನ ಮಕ್ಕಳು ಬುಕ್ಸ್ ನೋಡಿದ್ರೆ ನಮಗೆ ಏನಪ್ಪ ಇದು ಅಂತ 1-2 ಸೆಕೆಂಡ್ ಯೋಚನೆ ಮಾಡ್ತೀವಿ. ಆ ಥರ ಒಂದೊಂದು ಸ್ವಲ್ಪ ಟ್ವಿಸ್ಟ್ ಇರುತ್ತೆ.
ನನ್ನ ಮಗಳು ನಾನೇನಾದ್ರು ತಪ್ಪು ಹೇಳಿದ್ರೆ ನನ್ನ ಮಗಳೇ ಅದು ಆ ಥರ ಅಲ್ಲಮ್ಮ ಈ ಥರ ಅಂತ ನನಗೆ ಕರೆಕ್ಷನ್ ಮಾಡ್ತಾಳೆ. ಸೊ ಅದೊಂದು ಈಗಿನ ಮಕ್ಳು ಎಷ್ಟು ಫಾಸ್ಟ್ ಇರ್ತಾರಲ್ವ ಅಂದ್ಬಿಟ್ಟು ನನಗೆ ಖುಷಿ ಪಟ್ಕೊಂಡು ಸುಮ್ಮನೆ ಆದೆ. ನೋಡಿ ಟಿ ವಿ ಹಾಕ್ಕೊಂಡು ಹೋಮ್‌ವರ್ಕ್ ಮಾಡ್ತಿದ್ದಾಳೆ. ಅಂದೆ ಇಲ್ಲ ಬಿಡಮ್ಮ ಮಾಡ್ಕೊಳ್ತೀನಿ ಏನು ಈಸಿ ಇದೆ ನನಗೆ ಗೊತ್ತಾಗ್ಬಿಡುತ್ತೆ ಅಂದ್ಕೊಂಡು ವಾಪಸ್ ರಿಟರ್ನ್ ಮಾತಾಡಿ ಮಾಡ್ತಿದ್ದಾಳೆ. ಬಟ್ ಅವಳು ಖುಷಿಯಿಂದ ಹೋಮ್‌ವರ್ಕ್‌ನ ಮಾಡ್ತಾಳೆ. ನಾನು ಮಾಡು ಹಾಗೆ ಹೀಗೆ ಅಂತ ಏನೂ ಹಿಂಸೆ ಕೊಡಲ್ಲ. ಅವಳ ಕೆಲಸ ಅವಳು ಆರಾಮಾಗಿ ಮಾಡ್ತಾಳೆ. ಅಂದರೆ ಏನೇ ನಾವು ಓದ್ತೀವಿ, ಬರಿತೀವಿ ಅದನ್ನು ನಾವು ಇಂಟ್ರೆಸ್ಟಿಂದ ಮಾಡಿದಾಗ ಅದು ಇನ್ನೂ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ ಎಜುಕೇಷನಲ್ಲಿ. ನಾವು ಫೋರ್ಸ್‌ಫುಲ್ಲಿ ಏನೂ ಮಾಡಿಸ್ಬಾರ್ದು ಅಂತ ನಾನು ಮಾಡ್ಸೋದಕ್ಕೆ ಹೋಗಲ್ಲ. ಅವಳೇನಾದ್ರು ಹೋಮ್‌ವರ್ಕ್ ಮಾಡೋದು ಮರ್ತ್ಕೊಂಡು ಬಿಟ್ಟಿದ್ರೆ ಇನ್ ಕೇಸ್ ನಾನು ನೆನಪಿಸ್ತೀನಿ ಹೋಮ್‌ವರ್ಕ್ ಮಾಡಿದ್ಯಾ ಅಂತ. ಏನಾದರೂ ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕೂತ್ಕೊಂಡು ಮಾಡಿಬಿಡ್ತಾಳೆ. ಆಟ ಆಡೋ ಇದರಲ್ಲಿ ಅವಳು ಒಂದೊಂದು ಸಲ ಮರ್ತ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾಳೆ. ಬಟ್ ನಾನು ಮಧ್ಯರಾತ್ರಿಲಿ ಕೇಳಿಬಿಟ್ಟು ಅವಳು ಮಾಡಿಲ್ಲ ಅಂದರೂ ಎದ್ದು ಕೂತ್ಕೊಂಡು ಬರೀತಾಳೆ. ಅದೊಂದು ಖುಷಿ. ಯಾವಾಗಲೂ ನೆಗ್ಲೆಕ್ಟ್ ಏನೂ ಮಾಡಲ್ಲ. ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಲ್ಲ. ಅದರಲ್ಲೆಲ್ಲ ತುಂಬ ಚೆನ್ನಾಗಿರ್ತಾಳೆ. ಅಡ್ಜಸ್ಟ್ ಮಾಡ್ಕೋತಾಳೆ. ನನ್ನ ಬ್ಯುಸಿ ಶೆಡ್ಯೂಲ್‌ನ ಅರ್ಥ ಮಾಡ್ಕೊತಾಳೆ. ಅದೊಂದು ಖುಷಿ. ಹಾಗೆ ಮನೆಗೆ ರೇಷನ್ ಎಲ್ಲ ತೊಗೊಂಡು ಬಂದು ಇಟ್ಬಿಟ್ಟಿದ್ರು. ಅದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳೋದೆ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಕೂಡ ಎಲ್ಲ ಬಾಕ್ಸ್‌ಗಾಕಿ ಇಡೋಣ ಅಂತ ಹೇಳ್ಬಿಟ್ಟು ಇವಾಗಲೇ ಅದನ್ನು ಬಾಕ್ಸ್‌ಗಾಕಿ ಇಟ್ಕೊಳ್ತಾ ಇದ್ದೀನಿ. ಏನಿಲ್ಲ ಅವಾಗಿಂದ ಅವಾಗಲೇ ಸ್ವಲ್ಪ ಸ್ವಲ್ಪ ಗ್ರೋಸರಿ ಏನಾದ್ರು ಖಾಲಿ ಆಗಿದ್ರೆ ಲಿಸ್ಟ್ ಮಾಡಿಬಿಟ್ಟಿರ್ತೀನಿ. ತೊಗೊಂಡು ಬಂದು ಇಟ್ಟಿರ್ತಾರೆ. ಸೊ ನನಗೆ ಅಡುಗೆ ಮಾಡುವಾಗ ಸ್ವಲ್ಪ ಫ್ರೀ ಟೈಮ್ ಸಿಕ್ದಾಗಲೇ ಎತ್ತಿಟ್ಕೊಂಡು ಬಿಡ್ತೀನಿ. ಸ್ವಲ್ಪ ಕಾಳುಗಳು ಅದೆಲ್ಲ ಖಾಲಿಯಾಗಿತ್ತು. ಮೇಜರ್ ಥಿಂಗ್ಸ್ ಅದನ್ನೆಲ್ಲ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಅವಾಗಿಂದ ಅವಾಗಲೇ ಮಾಡಿಕೊಂಡ್ರೆ ಇದು ಆಗುತ್ತೆ. ಇಲ್ಲಾಂದರೆ ಏನಾದ್ರು ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ ಅದು ಒಂಥರ ಅಡುಗೆ ಮಾಡುವಾಗ ಹಿಂಸೆ ಆಗುತ್ತೆ. ಅಯ್ಯೋ ಇದನ್ನ ಇನ್ನೂ ಎತ್ತಿಟ್ಕೊಂಡಿಲ್ಲ ಅಂತ. ಸೊ ಅದನ್ನು ಅದ್ರ ಜಾಗದಲ್ಲಿ ಅದನ್ನೆಲ್ಲ ಸೇರಿಸ್ಬಿಟ್ರೆ ಕ್ಲೀನಾಗಿ ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ನೀಟಾಗಿ ಸಿಗುತ್ತೆ ಅಂಥೇಳಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆ ಎಕ್ಸ್ಟ್ರಾ ಗ್ರೋಸರಿ ಏನು ಉಳ್ಕೊಂಡಿರುತ್ತೆ ಅದನ್ನು ನಾನಿಲ್ಲಿ ಸ್ಟೋರೇಜ್ ಬಾಕ್ಸ್ಗಳಲ್ಲಿ ಅಂದರೆ ಅದಕ್ಕೆ ಅಂತಲೇ ಸಪ್ರೇಟು ಒಂದು ಸ್ಟೋರೇಜ್ ಬಾಕ್ಸ್‌ನ ಇಟ್ಟಿದ್ದೀನಿ. ಅದರಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಬ್ಯಾಗ್ಗಳೇನೇನಿರುತ್ತೆ ಅದನ್ನು ಕೂಡ ನಾನೇನು ಬಿಸಾಕೋದಿಲ್ಲ. ಮಡಚಿ ಎತ್ತಿಟ್ಕೊಳ್ತೀನಿ. ಏನಾದರೂ ನಮಗೆ ಮತ್ತೇನಾದ್ರು ರೇಷನ್ ಐಟಮ್ ಏನಾದ್ರು ತರೋಕ್ಕೆ ಹೋಗಬೇಕಾದ ಅದು ಹೋದಾಗ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲನೂ ಗ್ರೋಸರೀಸ್ ಎಲ್ಲ ರೀಸ್ಟಾಕ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಸಾಂಬಾರು ಪೌಡರ್ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗೋಗುತ್ತೆ. ಸೊ ಇದಾದಮೇಲೆ ಊಟ ಮಾಡ್ಕೊಂಡು ತಾಚಿ ಮಾಡೋದಷ್ಟೇ. ಸೊ ಫೈನಲಾಗಿ ಈ ವ್ಲಾಗ್ನ ಇಲ್ಲಿಗೆ ಇವತ್ತು ಎಂಡ್ ಮಾಡ್ತೀನಿ. ಇದೇ ಥರ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ನೋಟಿಫೈ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಟೇಕ್ ಕೇರ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.